ಇನ್ನು ಟಾಕ್ಸಿಕ್ ಟೀಸರ್ ನೋಡಿದ್ರ ಸರ್? ಅದ್ಭುತವಾಗಿದೆ, ಸಿಕ್ಕಾಬಡೆ ಚೆನ್ನಾಗಿದೆ. 25 ಸತಿ ನೋಡಿದ್ದೀನಿ ಟೀಸರ್ ನಾನು. ಅಷ್ಟು ಚೆನ್ನಾಗಿದೆ. ಹಾಲಿವುಡ್ ರೇಂಜಲ್ಲಿ ಮಾಡಿದ್ದಾರೆ. ಇದು ಯಾವುದೋ ಕಿತ್ತೋದವು ಸ್ವಲ್ಪ ಅದೇನೋ ಮಾತಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನಮ್ಮ ಕನ್ನಡ ಸಿನಿಮಾ ಹಾಲಿವುಡ್ ರೇಂಜಿಗೆ ಮಾಡಿರೋದು ತುಂಬಾ ಅದ್ಭುತವಾಗಿದೆ, ಸಕ್ಕದಾಗಿದೆ, ವಂಡರ್ಫುಲ್ ಆಗಿದೆ. ಸರ್ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ನೋಡಿದಾಗೆ ಯಶ್ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ ಈ ಹಿಂದೆ. ಅಂದರೆ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿರ್ತಾರೆ, ನಾನು ಅಪ್ಪ ಅಮ್ಮ ನನ್ನ ಜೊತೆಲಿ ಕೂತು ಸಿನಿಮಾ ನೋಡಬೇಕು, ಆ ಥರ ಸೀನ್ಗಳ ಇರುವಂಥ ಸಿನಿಮಾ ಅಷ್ಟೇ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಟ್ರೋಲ್ ಪೇಜಸಲ್ಲಿ ಏನು ಆ ಸಿನಿಮಾ ಅವ್ರು ಹೇಳಿರುವಂಥ ಒಂದು ಡೈಲಾಗು ಮತ್ತು ಈ ಟೀಸರು ಎರಡನ್ನೂ ಅಟ್ಯಾಚ್ ಮಾಡಿ ಸಿಕ್ಕಾಬಡೆ ವೈರಲ್ ಆಗ್ತದೆ, ಸಿಕ್ಕಾಬಡೆ ಟ್ರೋಲ್ ಆಗ್ತಾ ಇದೆ. ಮತ್ತು ಇನ್ನೊಂದು ಕೇರಳದಲ್ಲಿ ಫ್ಯಾನ್ಸ್ ಅಂದರೆ ಮಮ್ಮೂಟಿ ಫ್ಯಾನ್ಸು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಡೈರೆಕ್ಟರು ಕಸಬಾ ಸಿನಿಮಾದ ಡೈರೆಕ್ಟರ್ ಕೂಡ ಕಮೆಂಟ್ ಮಾಡಿದ್ದಾರೆ ಗೀತಾ ಮೋಹನ್ ದಾಸ್ ಅವರಿಗೆ. ಅಂದರೆ ನೀವು ಅವಾಗ ಸ್ತ್ರೀ ವಿರೋಧಿ ಸಿನಿಮಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ, ಇವಾಗ ನೀವು ಹೆಣ್ಮಕ್ಳನ್ನ ಯಾವ ರೀತಿ ತೋರಿಸಿದಿರಾ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಹೆಣ್ಮಕ್ಳು ನನಗಿದು ಈ ಕಾನ್ಸೆಪ್ಟೇ ಇಷ್ಟ ಅಲ್ಲ ಮೇಡಮ್. ಹೆಣ್ಮಕ್ಳು ಗಂಡು ಮಕ್ಕಳು ಅಲ್ಲ, ಎವ್ರಿಬಡಿ ಆರ್ ಈಕ್ವಲ್ ಅಲ್ವಾ ಮೇಡಮ್? ಈಗ ನೀವೇ ಹೇಳ್ತೀರಾ, ಇವಾಗ ನೀವೇ ಹೇಳ್ರಿ, ಇವಾಗ ನೀವು ಒಂದು ಹೆಣ್ಮಗು ಅಲ್ವಾ? ಇವಾಗ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ನಮಗೂ ನಿಮಗೂ ಅಂದರೆ ಪ್ರಾಮುಖ್ಯತೆ ಜಾಸ್ತಿ ಆಗಿರೋದು. ಮತ್ತು ಇನ್ನೆಲ್ಲಿ ಮೇಡಮ್ ಕ್ವಶನ್ ಬಂತು? ಸೊ ಅದ ನಾನು ಹೇಳ್ತಾ ಇರೋದು ಅದೆಲ್ಲ ಏನಿಲ್ಲ ಮೇಡಮ್. ಸಿನಿಮಾ ಅದ್ಭುತವಾಗಿ ಬಂದಿದೆ, ಚೆನ್ನಾಗಾಗಿದೆ. ಆಮೇಲೆ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ನೋಡಬಾರ್ದಾಗಿರೋದು ಸೀನ್ಗಳೇನಿಲ್ಲ, ಅಲ್ಲಿ ನೋಡ್ಬೋದು. ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನೋಡ್ತೀನಿ. ಆಮೇಲೆ ಕಮೆಂಟ್ ಮಾಡ್ತಾವ್ರಲ್ಲ, ಇದು ನಿಮ್ಗೆ ಕೂರ್ಸ್ಕೊಂಡು ಹೇಳ್ಬೋದು ಇಲ್ಲ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡ್ತಾವ್ರಲ್ಲ, ಅವ್ರ ಫೋನ್ ಇಸ್ಕೊಂಡು ಒಂದ್ಸತಿ ಅವ್ರು ಗೂಗಲ್ ಕ್ರೋಮ್ದು ಹಿಸ್ಟ್ರಿ ಚೆಕ್ ಮಾಡಕ್ಕೆ ಹೇಳಿ, ಎಂತ ಕಳ್ಳನ ಮಕ್ಳು ಅಂತ ಗೊತ್ತಾಗುತ್ತೆ. ಇಂಥವ್ಗೆಲ್ಲ ತಲೆ ಯಾಕೆ ಮೇಡಮ್ ಕೆಡ್ಸ್ಕೊಬೇಕು? ನಮ್ಮ ಕನ್ನಡ ಸಿನಿಮಾ ಮೇಡಮ್ ಚೆನ್ನಾಗಿ ಮಾಡೋರೆ, ಚೆನ್ನಾಗಿ ಮಾಡಲಿ ಬಿಡಿ.